Okay. So in this video session, we'll be discussing on some CET questions on the chapter Nuclei. ಇದು ನಿಮಗೊಂದು ನೋಟ್ಸ್ ಕೊಟ್ಟಿದ್ದೀನಿ. ಟೋಟಲಿ 23 questions ಇದಾವೆ ಇದರೊಳಗೆ. Out of these 23 questions, we will be now discussing for the up to question number 20, question number 1 to question number 20. ಇನ್ನೊಂದು ಮೂರು ಯಾಕೆ ಉಳಿಸಿದ್ರಿ ಅಂತಂದ್ರೆ ಈ ಮೂರು ಕ್ಲಾಸ್ನ ಡಿಸ್ಕಸ್ ಮಾಡೋಣ. ಸ್ವಲ್ಪ ಲೆಂದಿ ಅದಾವ, ಸ್ವಲ್ಪ ತಲೆ ಕೆಡಿಸೋದಾವ. ಸೊ ಫಸ್ಟ್ 20 ಕ್ವಶನ್ ಸ್ಟಾರ್ಟಿಂಗ್ ಫ್ರಮ್ ಕ್ವಶನ್ ನಂಬರ್ 1 ಟು ಕ್ವಶನ್ ನಂಬರ್ 20 ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಆಲ್ಮೋಸ್ಟ್ ಆಲ್ ಕ್ವಶನ್ಸ್ ಈಸಿ ಅದಾವ, ನಡು ಒಂದು ಸ್ವಲ್ಪ ಕ್ಯಾಲ್ಕುಲೇಷನ್ ಪಾರ್ಟ್ ಬರುತ್ತೆ, ಡಿಸ್ಕಸ್ ಮಾಡ್ಕೊಂತ ಹೋಗೋಣ ಅಂತ. ಸೊ ವಿಲ್ ಸ್ಟಾರ್ಟ್ ದ ಫಸ್ಟ್ ಒನ್. ಇದ್ರಾಗ ಹೆಂಗೆ ಮಾಡ್ತೀನಿ ಅಂದ್ರೆ ಈಗ ಯಾವ್ಯಾವ್ದು ಕ್ಯಾಲ್ಕುಲೇಷನ್ಸ್ ಇದಾವಲ್ಲ ಇವನ್ನ ಆಮೇಲೆ ಮಾಡೋಣ. ಫಸ್ಟ್ಗೆ ಸಿಂಪಲ್ ಥಿಯರಿ ಬೇಸ್ಡ್ ಕ್ವಶನ್ಸ್ ಏನಿದಾವ ಅವ್ನು ಬಡ ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಸ್ಟಾರ್ಟ್ ವಿತ್ ಕ್ವಶನ್ ನಂಬರ್ 1. The question says the element with maximum value of binding energy per nucleon is ಅಂತ ಹೇಳಿ ಬೈಂಡಿಂಗ್ ಎನರ್ಜಿ ಕರ್ವ್ ನಾವು ಡಿಸ್ಕಸ್ ಮಾಡಿದ್ವಿ. ಅದರೊಳಗೆ ಈ ರೀತಿ ಅಂದ್ರೆ ನೆನಪಿರ್ಬೋದು ಬೈಂಡಿಂಗ್ ಎನರ್ಜಿ ಕರ್ವ್ ಹೆಂಗ್ ಬರ್ತೈತಿ. ಅದರೊಳಗೆ ಹೈಯೆಸ್ಟ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್. ಆಮೇಲೆ ಒಂದು ಹೆಂಗ್ ಮಾಡ್ಕೋಬೇಕು ನಾವಿಲ್ಲಿ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅಂದ್ರೆ ಏನು, ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಜಾಸ್ತಿ ಇದ್ದಷ್ಟು ಸ್ಟೆಬಿಲಿಟಿ ಜಾಸ್ತಿ ಇರ್ತೈತಿ. ಸೊ ಐರನ್ ಇಸ್ ದಿ ಆನ್ಸರ್. ಇದು ನಿಮ್ಗೆ ಗೊತ್ತಿರಬೇಕು, ಥಿಯರಿ ಒಳಗೆ ಡಿಸ್ಕಸ್ ಮಾಡಿದ್ವಿ ನಾವು. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಕ್ವಾಂಟಿಟೀಸ್ ಫಾರ್ ಅ ನ್ಯೂಕ್ಲಿಯಸ್ ಇಸ್ ಇಂಡಿಪೆಂಡೆಂಟ್ ಆಫ್ ಇಟ್ಸ್ ಮಾಸ್ ನಂಬರ್. ಅಂದ್ರೆ ಆಸ್ ಮಾಸ್ ನಂಬರ್ ಇನ್ಕ್ರೀಸಸ್ ಇದ್ರೊಳಗೆ ಯಾವುದು ಚೇಂಜ್ ಆಗಂಗಿಲ್ಲ ಅಂತ ಕೇಳಾಗತ್ತಾರೆ, ಅಥವಾ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆದ್ರೆ ಇಷ್ಟರೊಳಗೆ ಯಾವ ಚೇಂಜ್ ಆಗಿಲ್ಲ. ಆಬ್ವಿಯಸ್ಲಿ ಸೆಕೆಂಡ್ ಆಪ್ಷನ್, ವಾಲ್ಯೂಮ್ ಚೇಂಜ್ ಆಗ್ತದೆ. ಹೆಚ್ಚಿಗೆ ನ್ಯೂಕ್ಲಿಯಾನ್ಸ್ ಬಂದಂಗ ನ್ಯೂಕ್ಲಿಯಸ್ ಸೈಜ್ ಜಾಸ್ತಿ ಆಕೊಂತ ಹೋಗ್ಬೇಕು. ಆಮೇಲೆ ಹೆಚ್ಚಿಗೆ ನ್ಯೂಕ್ಲಿಯಾನ್ಸ್ ಬಂದಂಗ ಮಾಸ್ ಜಾಸ್ತಿ ಆಗುತ್ತೆ. ನ್ಯೂಕ್ಲಿಯಾನ್ಸ್ ಜಾಸ್ತಿ ಆಯ್ತು ಅಂದ್ರೆ ರೇಡಿಯಸ್ ಜಾಸ್ತಿ ಆಗ್ತೈತಿ, ವಾಲ್ಯೂಮ್ ಜಾಸ್ತಿ ಆದ್ರೆ. ಅಂಡ್ ನಾವು ಇದನ್ನ ಕ್ಯಾಲ್ಕುಲೇಷನ್ ಮಾಡಿ ಡಿಸ್ಕಸ್ ಮಾಡಿದ್ವಿ. ಡೆನ್ಸಿಟಿ ಆಫ್ ಆಲ್ ದ ನ್ಯೂಕ್ಲಿಯೈ ಇಸ್ ಆಲ್ಮೋಸ್ಟ್ ದ ಸೇಮ್. ಸೊ ದಿ ಆನ್ಸರ್ ಈಸ್ ಫಸ್ಟ್ ಒನ್, ದಟ್ ಈಸ್ ಡೆನ್ಸಿಟಿ. ಥರ್ಡ್ ಕ್ವಶನ್ಗೆ ಹೋಗೋಣ. The thermonuclear reaction of hydrogen inside the stars is taking place by cycle of operations. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಡಿಸ್ಕಸ್ ಮಾಡಿದ್ವಿ ಅಂತ ಗೊತ್ತಾ. ಕಾರ್ಬನ್ ಸೈಕಲ್, ಕಾರ್ಬನ್ ನೈಟ್ರೋಜನ್ ಸೈಕಲ್ ಮತ್ತು ಪ್ರೋಟಾನ್ ಸೈಕಲ್ ಅಂತ ಹೇಳಿ. ಇದ್ರೊಳಗೆ ಯಾವ್ದು ಕ್ಯಾಟಲಿಸ್ಟ್ ಗತೆ ಆಕ್ಟ್ ಆಗ್ತೈತಿ ಅಂತ ಕೇಳಾಕತ್ತಾರ ಅವ್ರೆ. ಯಾವ್ದು ಕ್ಯಾಟಲಿಸ್ಟ್ ಗತೆ ಆಗ್ತೈತ್ರಿ? ಈಗ ನೈಟ್ರೋಜನ್, ಆಕ್ಸಿಜನ್, ಹೀಲಿಯಂ ಅಂಡ್ ಕಾರ್ಬನ್ ಒಳಗೆ ಆನ್ಸರ್ ಇಸ್ ಕಾರ್ಬನ್. ನೈಟ್ರೋಜನ್ ಐತಿ, ಅದು ಬೈ ಪ್ರಾಡಕ್ಟ್ ಬರುತ್ತೆ. ಫಸ್ಟ್ ದ ರಿಯಾಕ್ಷನ್ ಸ್ಟಾರ್ಟ್ಸ್ ವಿತ್ ಕಾರ್ಬನ್. ಸೊ ಅದಕ್ಕೆ ನಾವಿಲ್ಲೇ ಕ್ಯಾಟಲಿಸ್ಟ್ ಅನ್ನ ಕಾರ್ಬನ್ ಅಂತ ಹೇಳಿ ಚೂಸ್ ಮಾಡ್ಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 4, ಇದು ಈಸಿ ಐತಿ. ಯುರೇನಿಯಂ ನ್ಯೂಕ್ಲಿಯಸ್, ಕ್ವಶನ್ ನಂಬರ್ 4, ಯುರೇನಿಯಂ ನ್ಯೂಕ್ಲಿಯಸ್, ಯುರೇನಿಯಂ 92, 238 ಇದ್ದಿದ್ದು ಅವ್ರು ಹೇಳ್ತಾರೆ ಇಟ್ ಎಮಿಟ್ಸ್ ಅನ್ ಆಲ್ಫಾ ಪಾರ್ಟಿಕಲ್ ಅಂಡ್ ಅ ಬೀಟಾ ಪಾರ್ಟಿಕಲ್. ಆಲ್ಫಾ ಪಾರ್ಟಿಕಲ್ ಅಂದ್ರೆ ನಿಮ್ಗೆ ಗೊತ್ತೈತಿ ಹೀಲಿಯಂ ನ್ಯೂಕ್ಲಿಯಸ್. ಇದರಾಗಿದ್ದ ಒಂದು ಹೀಲಿಯಂ ನ್ಯೂಕ್ಲಿಯಸ್ ಫಸ್ಟಿಗೆ ಹೊರಗೆ ಹೋತು. ಏನಾಗುತ್ತೆ ಇದು ಅಂದ್ರೆ ಎಕ್ಸ್ ಅಂತ ಅನ್ನುವಂತ ಯಾವುದೋ ಒಂದು ಹೊಸ ಎಲಿಮೆಂಟ್ ಆತಂದ್ರೆ 238 ನೊಳಗೆ 4 ಮಾಸ್ ನಂಬರ್ ಕಡಿಮೆ ಆಯ್ತು, ಇಟ್ ಬಿಕಮ್ಸ್ 234. 2 ಅಟಾಮಿಕ್ ನಂಬರ್ ಕಡಿಮೆ ಆದ್ರೆ ಇಟ್ ಬಿಕಮ್ಸ್ 90. ಮುಂದವ್ರು ಹೇಳ್ತಾರೆ ಬೀಟಾ ಪಾರ್ಟಿಕಲ್ ಎಮಿಟ್ ಆಗೈತಿ, ಬಟ್ ದೇ ಹ್ಯಾವ್ ನಾಟ್ ಮೆನ್ಷನ್ಡ್ ವೆದರ್ ದಟ್ ಬೀಟಾ ಪಾರ್ಟಿಕಲ್ ಇಸ್ ನೆಗೆಟಿವ್ ಬೀಟಾ ಪಾರ್ಟಿಕಲ್, ದಟ್ ಇಸ್ ಎಲೆಕ್ಟ್ರಾನ್, ಆರ್ ಪಾಸಿಟಿವ್ ಬೀಟಾ ಪಾರ್ಟಿಕಲ್. ಸೊ ಬೀಟಾ ಮೈನಸ್ ಡಿ ಕೆನೋ ಏನ್ ಬೀಟಾ ಪ್ಲಸ್ ಡಿ ಕೆನೋ ಅಂತ ಹೇಳಿ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿಲ್ಲ. ನೋಡೋಣ ಅಂತ. ಒಂದು ಇಂಟ್ರೆಸ್ಟಿಂಗ್ ಏನೈತಿ ಈ ಕ್ವಶನ್ ಒಳಗಂದ್ರೆ, ಒಂದು ಆಲ್ಫಾ ಪಾರ್ಟಿಕಲ್ ಆದ, ನೆಕ್ಸ್ಟ್ ಬೀಟಾ ಪಾರ್ಟಿಕಲ್ ಆದಾಗ ಮಾಸ್ ನಂಬರ್ 234 ಇದ್ದದ್ದು ಚೇಂಜ್ ಆಗಂಗಿಲ್ಲ. ಆಲ್ಫಾ ಡಿ ಕೆ ಅಷ್ಟೇ ಯಾವಾಗಲೂ ಮಾಸ್ ನಂಬರ್ ಚೇಂಜ್ ಆಗುತ್ತೆ. ಬೀಟಾ ಡಿ ಕೆ ಆದಾಗ ಮಾಸ್ ನಂಬರ್ ಚೇಂಜ್ ಆಗಂಗಿಲ್ಲ, ಇಟ್ ರಿಮೇನ್ಸ್ ಆಸ್ 234. ಸೊ ಹಂಗಾರೆ ಯಾವ್ದಾರ ಆಪ್ಷನ್ ಒಳಗೆ ಮಾಸ್ ನಂಬರ್ 234 ಕೊಟ್ಟಾರನು ಅಂತ ನಾವು ಚೆಕ್ ಮಾಡಿದ್ರೆ ಅವ್ರು ಹೆಂಗ್ ಮಾಡ್ಯಾರ, 5 ಆಪ್ಷನ್ ಒಳಗೆ ಒಂದು ಆಪ್ಷನ್ ಒಳಗೆ ಅವ್ರು 234 ಇಟ್ಬಿಟ್ಟಾರ್ರಿ. 2 ಆಪ್ಷನ್ ಒಳಗೆ ಅವ್ರೇನ 234 ಇಟ್ಟಿದ್ರೆ ನಾವು ಥಿಂಕ್ ಮಾಡ್ಬೇಕಾಗ್ತಿತ್ತು. ಸೊ ಅದಕ್ಕೆ ಆಪ್ಷನ್ ಇ ಏನೈತೆ 234 ಮಾಸ್ ನಂಬರ್ ಅದ ಆನ್ಸರ್ ಆಬ್ವಿಯಸ್ಲಿ, ಬಿಕಾಸ್ ಇನ್ ನನ್ ಅದರ್ ಆಫ್ ದಿ ಆಪ್ಷನ್ಸ್ ದ ಮಾಸ್ ನಂಬರ್ ಇಸ್ 234 ಒಂದು. ಆಮೇಲೆ ಆ ಆನ್ಸರ್ ಒಳಗೆ ಆಪ್ಷನ್ ಇ ಒಳಗೆ ಅವ್ರು ಹೇಳಿದ್ದು 91,234 ಅಂತ ಹೇಳ್ತಾರೆ ಅವ್ರೆ. ಅಂದ್ರೆ 92 ಇದ್ದದ್ದು
ಹೀಲಿಯಂ ನ್ಯೂಕ್ಲಿಯಸ್ ಹೊರಗೆ ಬಂದು 4 ಮಾಸ್ ನಂಬರ್ ಕಡಿಮೆ ಆಗಿ 230 ಹಿಡಿದು 234 ಆಗುತ್ತೆ. 2 ಕಡಿಮೆ ಆಗಿ 92 ಇದ್ದಿದ್ದು 90 ಆಗೈತಿ. ಈಗ 91 ಆಗೈತಿ ಅಂದ್ರೆ ಇಲ್ಲೇ ಆಫ್ಟರ್ ದಿಸ್ ಆಲ್ಫಾ ಡಿಕೆ ಏನಾಗಿರ್ಬೇಕು, ಬೀಟಾ ಡಿಕೆ ಆಗೈತಿ ಅಂತ ಹೇಳ್ತಾರೆ ಅವರು. ಪರ್ಟಿಕ್ಯುಲರ್ಲಿ ಗ್ಯಾರಂಟಿ ಏನಾಗೈತಿ ಇಲ್ಲೇ ಬೀಟಾ ಮೈನಸ್ ಡಿಕೆ, ಯಾಕಂದ್ರೆ ಅಟಾಮಿಕ್ ನಂಬರ್ ಹ್ಯಾಸ್ ಇನ್ಕ್ರೀಸ್ಡ್ ಬೈ 1, ಮಾಸ್ ನಂಬರ್ ರಿಮೇನ್ಸ್ ಸೇಮ್. ಸೊ ಆಪ್ಷನ್ ಇ. ನೆಕ್ಸ್ಟ್ ಒನ್, ಇದು ನ್ಯೂಕ್ಲಿಯರ್ ರಿಯಾಕ್ಟರ್ ಬೇಸ್ಡ್ ಕ್ವಶನ್. ಹೆವಿ ವಾಟರ್ ಅಂತ ಯೂಸ್ ಮಾಡ್ತಾರೆ, ಎದಕ್ಕೆ ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ ಇದು ಫ್ಯಾಕ್ಟ್ ಬೇಸ್ಡ್ ಕ್ವಶನ್. ನಿಮಗೆ ಇದ್ರ ಬಗ್ಗೆ ಐಡಿಯಾ ಇತ್ತು ಅಂದ್ರೆ ಆಪ್ಷನ್ ಡಿ, ಟು ಸ್ಲೋ ಡೌನ್ ದ ನ್ಯೂಟ್ರಾನ್ಸ್ ಟು ಥರ್ಮಲ್ ಎನರ್ಜೀಸ್. ಆಪ್ಷನ್ ಡಿ ಇದು. ನ್ಯೂಟ್ರಾನ್ಸ್ ಫಾಸ್ಟ್ ಆಗಿ ಮೂವ್ ಆಗಕತ್ತಾವ ಅಂತಂದ್ರೆ ಅವನ್ ಸ್ವಲ್ಪ ಸ್ಲೋ ಡೌನ್ ಮಾಡೋ ಅವಶ್ಯಕತೆ ಇರ್ತದೆ. ಸ್ಲೋ ಡೌನ್ ಮಾಡಿ ಥರ್ಮಲ್ ನ್ಯೂಟ್ರಾನ್ಸ್ ಅಂತ ಕರೀತಾರ. ಆ ಥರ್ಮಲ್ ನ್ಯೂಟ್ರಾನ್ಸ್ ಲೆವೆಲ್ಗೆ ಅವು ಬಂದ ಮೇಲೆ ಅಷ್ಟೇ ಒಂದು ಇನ್ನೊಂದು ನ್ಯೂಕ್ಲಿಯಸ್ ಅದನ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋ ಕೆಪಾಸಿಟಿ ಬರ್ತೈತಿ. ಅಥವಾ the nucleus will be able to absorb a neutron if the neutron is a thermal neutron. ಅದರ ಎನರ್ಜಿ ಭಾಳ ಇದ್ರೂ ಅದು ನೆಕ್ಸ್ಟ್ ಫಿಷನ್ ರಿಯಾಕ್ಷನ್ ಮಾಡಂಗಿಲ್ಲ, ಎನರ್ಜಿ ಕಡಿಮೆ ಇದ್ರೂ ಫಿಷನ್ ರಿಯಾಕ್ಷನ್ ಮಾಡಂಗಿಲ್ಲ. ಅದಕ್ಕೆ ಹೆವಿ ವಾಟರ್ ಯೂಸ್ ಮಾಡೋದ್ರಿಂದ ಏನಾಗ್ತದೆ, ನ್ಯೂಟ್ರಾನ್ಸ್ ಫಾಸ್ಟ್ ಮೂವ್ ಹಾಕೊಂತ ಹೊಂಟಿದ್ವು ಅಂದ್ರೆ ಹೈ ಎನರ್ಜಿ ಇತ್ತಂದ್ರೆ ಅದನ್ನ ಸ್ಲೋ ಡೌನ್ ಮಾಡಿ ಥರ್ಮಲ್ ಎನರ್ಜೀಸ್ಗೆ, ಥರ್ಮಲ್ ನ್ಯೂಟ್ರಾನ್ ಗತೆ ನಾವೇನ್ ಕರಿತೀವಿ ಆ ಲೆವೆಲ್ಗೆ ತೊಗೊಂಡ್ಬರ್ಬೋದು. ಸೊ ಆಪ್ಷನ್ ಡಿ. So next question number 6. When two nuclei with mass number 8 they join to form a heavier nucleus, the binding energy per nucleon of the heavier nucleus is ಅಂತ ಕೇಳಿದ್ರೆ obviously ನಾವು ಇದನ್ನ ಡಿಸ್ಕಸ್ ಮಾಡಿ ಕ್ಲಾಸ್ ನೊಳಗೆ. ಎರಡು ಟೈಪ್ ನ್ಯೂಕ್ಲಿಯರ್ ರಿಯಾಕ್ಷನ್ ಮೇನ್ ಡಿಸ್ಕಸ್ ಮಾಡಿದ್ದು. ಒಂದು ಫ್ಯೂಷನ್, ಇನ್ನೊಂದು ಫಿಷನ್. ಇವು ಎರಡನ್ನೂ ಮಾಡ್ಬೇಕಾರೆ, ಫ್ಯೂಷನ್ ಆಗಲಿ ಫಿಷನ್ ಆಗಲಿ ಇವೆರಡು ಮಾಡ್ಬೇಕಾರೆ ಅವು ಯಾಕೆ ಫ್ಯೂಷನ್ ಮಾಡ್ತಾವ ಅಥವಾ ಯಾಕೆ ಫಿಷನ್ ಮಾಡ್ತಾವ್ರಿ ನ್ಯೂಕ್ಲಿಯಸ್ ಅಂದ್ರೆ ದೇ ವಾಂಟ್ ಟು ಬಿಕಮ್ ಮೋರ್ ಸ್ಟೇಬಲ್. ಈಗ ಆಲ್ರೆಡಿ ಒಂದ್ ಸ್ವಲ್ಪ ಸ್ಟೇಬಲ್ ಇರ್ತಾವೆ, ದೇ ವಾಂಟ್ ಟು ಬಿಕಮ್ ಮೋರ್ ಸ್ಟೇಬಲ್. ಆಮೇಲೆ ನಮಗೆ ಗೊತ್ತು ಹೈಯರ್ ದ ಸ್ಟೆಬಿಲಿಟಿ ಹೈಯರ್ ಇಸ್ ದ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಜಾಸ್ತಿ ಇರ್ತೈತಿ. ಸೊ ಅದಕ್ಕೆ ಎರಡು ನ್ಯೂಕ್ಲಿಯಸ್ ಫ್ಯೂಸ್ ಆಗಿ ಹೊಸದೊಂದು ನ್ಯೂಕ್ಲಿಯಸ್ ಫಾರ್ಮ್ ಮಾಡ್ಯಾವ ಅಂದ್ರೆ ಆಬ್ವಿಯಸ್ಲಿ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅಥವಾ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಜಾಸ್ತಿ ಆಗಿರಲೇಬೇಕು. ಸೊ ಆಪ್ಷನ್ ಎ, ಮೋರ್ ದ್ಯಾನ್ ದ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಆಫ್ ದ ಲೈಟರ್ ನ್ಯೂಕ್ಲಿಯೈ. ಓಕೆ, ಸೊ ಕ್ವಶನ್ ನಂಬರ್ 7. ನಾನು ಫಾರ್ ಟೈಮ್ ಬೀಯಿಂಗ್ ಕ್ವಶನ್ ನಂಬರ್ 7, 8, 9 ಸ್ಕಿಪ್ ಮಾಡ್ತೀನಿ. Okay, question number 10 ಗೆ ಹೋಗೋಣ ಡೈರೆಕ್ಟ್ಲಿ. ಸೊ ವಿಲ್ ಕಮ್ ಬ್ಯಾಕ್ ಟು ಕ್ವಶನ್ ನಂಬರ್ 7, 8, 9 ಲೇಟರ್. ಕ್ವಶನ್ ನಂಬರ್ 10 ನೊಳಗೆ ಅವ್ರು ಏನು ಹೇಳ್ತಾರೆ, ಇಫ್ ಆನ್ ಎಲೆಕ್ಟ್ರಾನ್ ಅಂಡ್ ಅ ಪಾಸಿಟ್ರಾನ್ annihilate, the word annihilate means destroy, ಒಂದಕ್ಕೊಂದು ಡಿಸ್ಟ್ರಾಯ್ ಮಾಡಿದ್ವು ಅಂದ್ರೆ ಎಷ್ಟು ಎನರ್ಜಿ ರಿಲೀಸ್ ಆಗ್ತೈತಿ ಅಂತ ಕೇಳಾರೆ. ಓಕೆ, ಎಲೆಕ್ಟ್ರಾನ್ ಮತ್ತು ಪಾಸಿಟ್ರಾನ್ and ಡಿಸ್ಟ್ರಾಯ್ ಆದ್ರೆ ಅಂದ್ರೆ ಇಫ್ ದ ಮಾಸ್ ಆಫ್ ದಿ ಎಲೆಕ್ಟ್ರಾನ್, what is mass of electron? Mass of electron is 9.1 into 10 raised to minus 31 kg. ಇದು ಮಾಸ್ ಆಫ್ ಎಲೆಕ್ಟ್ರಾನ್ ಹೌದು, ಮಾಸ್ ಆಫ್ ಪಾಸಿಟ್ರಾನ್ ಸೇಮ್ ಬರ್ತದೆ. ಮಾಸ್ ಆಫ್ ಪಾಸಿಟ್ರಾನ್ ಸೇಮ್ ಬರುತ್ತೆ 9.1 into 10 raised to minus 31 kg. ಇದು ಕಂಪ್ಲೀಟ್ಲಿ ಎನರ್ಜಿ ಆಗಿ ಕನ್ವರ್ಟ್ ಆದ್ರೆ ಎಷ್ಟು ಎನರ್ಜಿ ಆಗ್ತೈತಿ ಅಂತ ಕೇಳಾಗತ್ತಲ್ಲ ಡಿಸ್ಟ್ರಾಯ್ ಆಗಿ. E is equals to mc² ಫಾರ್ಮುಲಾ ಪ್ರಕಾರ ಹಚ್ಚ್ರಿ. 9.1 will take it as 9 into 10 raised to minus 31 multiplied by c square ಮಾಡ್ರಿ. c 3 raised to 8 ಸ್ಕ್ವೇರ್ ಮಾಡ್ರಿ. ಸೊ ಆನ್ಸರ್ ಬರ್ತೈತಿ 9 into 10 raised to 16 ಅಂತ. ಸೊ E is equals to mc². ಇಲ್ಲೇ ಒಂದ್ ಏನಂತಂದ್ರೆ ಇದು ಮಾಸ್ ಆಫ್ ಎಲೆಕ್ಟ್ರಾನ್ ಆದ. ಇಲ್ಲೇ ಒಂದ್ ಮಾಸ್ ಆಫ್ ಎಲೆಕ್ಟ್ರಾನ್ ಮತ್ತೆ ಮಾಸ್ ಆಫ್ ಪಾಸಿಟ್ರಾನ್ ಎರಡೂ ನಾವು ಕನ್ಸಿಡರ್ ಮಾಡ್ಬೇಕು. ಎರಡು ಡಿಸ್ಟ್ರಾಯ್ ಆಗ್ಯಾವ, ಅದಕ್ಕೆ ಇಂಟು 2 ಮಲ್ಟಿಪ್ಲೈ ಮಾಡ್ತೀವಿ ನಾವು. ಸೊ ಹಂಗಾದ್ರೆ ಏನಾಗುತ್ತೆ, 9 9s 81 ಅಪ್ರಾಕ್ಸಿಮೇಟ್ಲಿ 80 ಅಂತ ಹೇಳಿ ತಗೊಂಡ್ರೆ 82s ಎಷ್ಟಾದ್ರಿ 160. 160 multiplied by minus 31 plus 16 is 10 raised to minus 15. ಇದನ್ನ ಸ್ವಲ್ಪ ನಾವು ಅಡ್ಜಸ್ಟ್ ಮಾಡಿ ಬರೆದ್ರೆ 1.6 into 10 raised to minus 13 joule ಬರ್ತೈತೆ. ಓಕೆ, ಸೊ ಆಪ್ಷನ್ ಐತೆ ನೋಡ್ರಿ, ಎಷ್ಟನೇ ಆಪ್ಷನ್ ಐತಿ? Yes, we have that option, option B, that is 1.6 into 10 raised to minus 13 joule. Simple, just by using E is equals to mc². ನಾವು ಇದನ್ನು ಸಾಲ್ವ್ ಮಾಡಬಹುದು. ನೆಕ್ಸ್ಟ್
ಕ್ವಶನ್ ನಂಬರ್ 11 ಹೋಗೋಣ. ಫಾರ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಫೋರ್ಸಸ್ ಅಂದ್ರೆ ಇಫ್ ದ ನ್ಯೂಕ್ಲಿಯರ್ ಫೋರ್ಸಸ್ ಹ್ಯಾವ್ ಟು ಕಮ್ ಇನ್ ಟು ಎಕ್ಸಿಸ್ಟೆನ್ಸ್. ಈಗ ನಾವು ಕಲ್ತೀವಿ ದೇರ್ ಆರ್ ಟೂ ಟೈಪ್ ಆಫ್ ನ್ಯೂಕ್ಲಿಯರ್ ಫೋರ್ಸಸ್, ಒಂದು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ಇನ್ನೊಂದು ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅವರು ಆಕ್ಚುಲಿ ಇದ್ರಾಗ ಮೆನ್ಷನ್ ಮಾಡಿಲ್ಲ, ಇದು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸು ಏನು ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂತೆಲ್ಲ ಮೆನ್ಷನ್ ಮಾಡಿಲ್ಲ. ಬಟ್ ಜನರಲ್ ಆಗಿ ಅವರು ನ್ಯೂಕ್ಲಿಯರ್ ಫೋರ್ಸ್ ಅಂತ ಅಷ್ಟೇ ಅಂದ್ರೆ ವಿ ಶುಡ್ ಕನ್ಸಿಡರ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಮೋಸ್ಟ್ ಆಫ್ ದ ಕೇಸ್ ಒಳಗೆ ಅದ ಬರುತ್ತೆ. ಸೊ ಡಿಸ್ಟೆನ್ಸ್ ಶುಡ್ ಬಿ ಆಫ್ ದಿ ಆರ್ಡರ್ ಆಫ್ ಅಂತಂದ್ರೆ 10⁻⁻15 ಮೀಟರ್. ಓಕೆ, ಪರ್ಟಿಕ್ಯುಲರ್ಲಿ ಅವರು ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಕೇಳಿದ್ರೆ 10⁻16 ಬರ್ತೈತಿ, ಇಲ್ಲಿ 10⁻15. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 12. ವೆನ್ ದ ನಂಬರ್ ಆಫ್ ನ್ಯೂಕ್ಲಿಯಾನ್ಸ್ ಇನ್ ನ್ಯೂಕ್ಲಿಯೈ ಇನ್ಕ್ರೀಸ್. ನಂಬರ್ ಆಫ್ ನ್ಯೂಕ್ಲಿಯಾನ್ಸ್ ಇನ್ಕ್ರೀಸ್ ಆಗೋದಂದ್ರೇನು? ಮಾಸ್ ನಂಬರ್ ಇನ್ಕ್ರೀಸ್ ಆಗೋಂತ ಹೋದ್ರೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಏನಾಗ್ತೈತಿ ಅಂತ ಕೇಳಾಕತ್ತಾರ ಅವರು. ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅಂದ್ರೆ ಏನು? ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಏನಾಗ್ತೈತಿ? ಗ್ರಾಫ್ ನಿಮ್ಗೆ ನೆನಪಿದ್ರೆ ಸೊ ಈ ರೀತಿ ಗ್ರಾಫ್ ಬರ್ತೈತಿ. ನಾವು ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ವರ್ಸಸ್ ಮಾಸ್ ನಂಬರ್ ಒಂದು ಗ್ರಾಫ್ ಹಾಕಿದ್ರೆ ಹಿಂಗ್ ಕ್ಯಾರೆಕ್ಟರಿಸ್ಟಿಕ್ ಪೀಕ್ಸ್ ಬರ್ತಾವ, ಆಮೇಲೆ ಇನ್ಕ್ರೀಸ್ ಆಕೊಂತ ಹೋಗುತ್ತೆ, ಮತ್ತೆ ಡಿಕ್ರೀಸ್ ಆಕೊಂತ ಬರುತ್ತೆ. ಫಾರ್ ಲೆಸ್ಸರ್ ಮಾಸ್ ನಂಬರ್ ವಿ ಹ್ಯಾವ್ ಲೆಸ್ ಸ್ಪೆಸಿಫಿಕ್ ಬಾಂಡಿಂಗ್ ಎನರ್ಜಿ. ಫಾರ್ ಇವನ್ ಹೈಯರ್ ಮಾಸ್ ನಂಬರ್ಸ್ ವಿ ಹ್ಯಾವ್ ಲೆಸ್ ಸ್ಪೆಸಿಫಿಕ್ ಬಾಂಡಿಂಗ್ ಎನರ್ಜಿ. For medium mass number we have higher